ಎಂಡ್ ಬೇರಿಂಗ್ ಪೈಲ್ಸ್ ಅಂತ ಹೇಳಿದ್ರೆ ಇವಾಗ ನೋಡಿ ಇಲ್ಲಿ ನಮಗೆ ಗಟ್ಟಿ ಮಣ್ಣು ಇಲ್ಲಿದೆ, ಬಟ್ ಇವಾಗ ಭೂಮಿ ಮಟ್ಟ ಇಲ್ಲಿದೆ. ಈಗ ಇಲ್ಲಿಂದ ಇಲ್ಲಿವರೆಗೂ ಡ್ರಿಲ್ ಹಾಕಿ ಪೈಲ್ ಇಲ್ಲಿಗೆ ಟಚ್ ಮಾಡಿ ತಗೊಳ್ಳೋದನ್ನ ನಾವು ಎಂಡ್ ಬೇರಿಂಗ್ ಪೈಲ್ಸ್ ಅಂತ. ಹೌದು ಸರ್. ಕೆಳಗಡೆ ಹಾರ್ಡ್ ಸ್ಟಾರ್ಟ್ ಅವ್ರಿಗೂ ಹೋಗೋದು, ಅದಕ್ಕೆ ನಾವು ಎಂಡ್ ಬೇರಿಂಗ್ ಪೈಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಫ್ರಿಕ್ಷನ್ ಪೈಲ್ಸ್ ಅಂತ ಬರುತ್ತೆ. ಇವಾಗ ಸಮಟೈಮ್ಸ್ ಇದೇನಂದ್ರೆ ಸರ್ ಒಂದು ಪೈಲ್ಸ್ ಅಂತ ಒಂದು ಬರುತ್ತೆ, ಟಿಂಬರ್ ಪೈಲ್ಸ್ ಅಂತ ಬರುತ್ತೆ, ಮತ್ತೆ ಕಾಂಪೋಸಿಟ್ ಪೈಲ್ಸ್ ಅಂತ ಬರುತ್ತೆ ಸರ್. ಕಾಂಪೋಸಿಟ್ ಪೈಲ್ ಅಂತಂದ್ರೆ ಅದೇ ಸೇಮ್ ಹೆಂಗೆ ಇವಾಗ ಕಾಂಕ್ರೀಟ್ ಪೈಲ್ಸ್ ಮತ್ತೆ ಸ್ಟೀಲ್ ಪೈಲ್ಸ್ ಎರಡು ಕಂಬೈನ್ ಮಾಡೋದಕ್ಕೆ ಕಾಂಪೋಸಿಟ್ ಪೈಲ್ಸ್ ಅಂತ ಅಂತೀವಿ. ಮತ್ತೆ ಇನ್ನೊಂದು ಸ್ಕ್ರೀವ್ ಪೈಲ್ಸ್ ಅಂತ ಬರುತ್ತೆ ಸರ್. ಸ್ಕ್ರೀವ್ ಪೈಲ್ಸ್ ಸ್ವಲ್ಪ ಓವಲ್ ಶೇಪ್ ತರ ಇರುತ್ತೆ ಸರ್. ಆ ತರ ಎಕ್ಸಾಕ್ಟ್ ರೌಂಡ್ ಅಲ್ಲಿ ಇರಲ್ಲ, ಸ್ವಲ್ಪ ಓವಲ್ ಶೇಪ್ ಅಲ್ಲಿ ಬರುತ್ತೆ. ಇದೆಲ್ಲ ಯಾವಾಗಂದ್ರೆ ಸರ್ ಪೈಲ್ಸ್ ನಾವು ನಾರ್ಮಲ್ ಆಗಿ ನಾವೇ ಡಿಸೈಡ್ ಮಾಡಕ್ ಆಗಲ್ಲ, ಅದೆಲ್ಲ ಕ್ಲೀನ್ ಆಗಿ ಡಿಸೈನ್ ಆಗಬೇಕು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದು ಇನ್ನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಕೆಲವು ದಿನಗಳ ಹಿಂದೆ ನಾವು RCC ಜೊತೆ ನಾನು ನಿಮಗೆ ಫೌಂಡೇಶನ್ ಬಗ್ಗೆ ಒಂದು ವಿಡಿಯೋ ತಂದಿದ್ದೆ. ಅಲ್ಲೇ ನಾನು ಮೆನ್ಷನ್ ಮಾಡಿರುವಂಥದ್ದು ಪೈಲ್ ಫೌಂಡೇಶನ್. ಆವಾಗ ನೀವು ಕೇಳಿದ್ರೆ ಪೈಲ್ ಫೌಂಡೇಶನ್ ಅಂದರೆ ಏನು, ಯಾವುದಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು, ಸೊ ಅದ್ರ ಬಗ್ಗೆನೇ ಒಂದು ಸ್ಪೆಷಲ್ ಆಗಿ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಯಾವುದೇ ರೀತಿ ಫೌಂಡೇಶನ್ ಇರಲಿ, ಮನೆ ಗಟ್ಟಿಯಾಗಿರಲಿ ಅಂತಂದರೆ ನೀವು RCCನ ಚೂಸ್ ಮಾಡಬೇಕು. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಅಫೋರ್ಡಬಲ್ ಆಗಿರಬೇಕು, ಆಫರ್ ಬೇಕು. ಹೌದು, ಗಣೇಶ ಚತುರ್ಥಿ ಆಫರ್ ನಡೀತಾ ಇದೆ. ಆಫರ್ ಬೇಕು ಅಂತಂದರೆ RCC ಅವ್ರನ್ನ ನೀವು ಇಲ್ಲಿ ಚೂಸ್ ಮಾಡಬಹುದು. ಸೊ ವೆಲ್ಕಮ್ ಅಣ್ಣ ಹನುಮಂತ್ ಸರ್ನ. ಸರ್ ನಮಸ್ಕಾರ. ಸರ್ ಫೌಂಡೇಶನ್ ಟೈಪ್ಸ್ ಎಲ್ಲ ಹೇಳ್ಬಿಟ್ಟಿದ್ವಿ ಲಾಸ್ಟ್ ಟೈಮ್. ಫೈಲ್ ಫೌಂಡೇಶನ್ ಬಗ್ಗೆ ನೀವು ಲೈಟ್ ಆಗಿ ಹೇಳಿದ್ರಿ, ಯಾಕಂತಂದ್ರೆ ಇದು ಜಾಸ್ತಿ ಯೂಸ್ ಆಗೋದಿಲ್ಲ ಅಂತ. ಓಕೆ, ಸೊ ಇಂದಿನ ವಿಡಿಯೋದಲ್ಲಿ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ನಾನು ಕೇಳುವಂಥದ್ದು ಫೈಲ್ ಫೌಂಡೇಶನ್ ಅಂದ್ರೆ ಏನು, ಡೆಫಿನೇಷನ್ ಕೊಡಿ ನಮಗೆ. ಸರಿ, ಫೈಲ್ ಫೌಂಡೇಶನ್ ಅಂದ್ರೆ ಇದನ್ನ ನಾವೇನಂತ ಅನ್ಬೋದು ಅಂತಂದ್ರೆ ಸರಿ, ನಮಗೆ ಫೌಂಡೇಶನ್ ಅಲ್ಲಿ 2 ಟೈಪ್ಸ್ ಇದೆ, ಒಂದು ಡೀಪ್ ಫೌಂಡೇಶನ್ ಮತ್ತೆ ಶಾಲೋ ಫೌಂಡೇಶನ್ ಅಂತಂದ್ರೆ. ಶಾಲೋ ಫೌಂಡೇಶನ್ ಆಲ್ರೆಡಿ ಡಿಸ್ಕಸ್ ಮಾಡಿ ಎಲ್ಲರೂ ಯೂಸ್ ಮಾಡುವಂಥದ್ದು. ಡೀಪ್ ಫೌಂಡೇಶನ್ ಅಲ್ಲಿ ಫೈಲ್ ಫೌಂಡೇಶನ್ ಬರೋದೇನಂತಂದ್ರೆ, ಇದು ಸ್ಟ್ರಕ್ಚರ್ದೆಲ್ಲ ಲೋಡ್ ಏನಿರುತ್ತಲ್ಲ ಅದನ್ನ ನಮಗೆ ಕಂಪ್ಲೀಟ್ ಲೋಡ್ನ ಇವಾಗ ಲೂಸ್ ಸಾಯಿಲ್ ಕೆಪಾಸಿಟಿಯಿಂದ ಹಾರ್ಡ್ ಸ್ಟಾರ್ಟ್ ಅವ್ರಿಗೂ ಅದನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಫೈಲ್ ಯೂಸ್ ಮಾಡೋ ಒಂದು ಮೆಥಡ್ ಅಂತ ಹೇಳ್ಬೋದು. ಸೊ ಲೂಸ್ ಸಾಯಿಲ್ಗೆ ಸೂಟ್ ಆಗುವಂತ ಮೆಥಡ್. ಹೌದು ಸರ್, 100% ಲೂಸ್ ಸಾಯಿಲ್ಗೆ ಅದು ಕೆಪಾಸಿಟಿ ಇರಲ್ಲ. ಸೊ ಅದು ಹಾರ್ಡ್ ಸ್ಟಾರ್ಟ್ ಅಲ್ಲಿ ಎಲ್ಲಿಗೆ ಸಿಗುತ್ತೋ ಅಲ್ಲಿಂದ ಅದಕ್ಕೆ ಸಪೋರ್ಟ್ ಸಿಗ್ಬೇಕಲ್ಲ ಸ್ಟ್ರಕ್ಚರ್ಗೆ, ಬಿಲ್ಡಿಂಗ್ಗೆ. ಅದಕ್ಕೆ ಒಂದು ಸಪೋರ್ಟ್ ಎಲಿಮೆಂಟ್ ತರ ಕಾಲಮ್ ಹೆಂಗೆ ಮೇಲ್ಗಡೆ ಬಂದಿರ್ತಾವಲ್ಲ, ಆ ತರ ಒಳಗಡೆ ಕಾಲಮ್ ಹಾಕೊಳ್ಳೋ ಮೆಥಡ್ಗೆ ನಾವು ಇದು ಫೈಲ್ ಫೌಂಡೇಶನ್ ಅಂತ ಹೇಳ್ತಾರೆ. ಯೂಶುವಲಿ ಬ್ರಿಡ್ಜ್ ಎಲ್ಲ ಕಟ್ತಾರಲ್ಲ, ಅದು ಫೈಲ್ ಫೌಂಡೇಶನ್. ಹೌದು ಸರ್, ಅದೆಲ್ಲ ಬ್ರಿಡ್ಜ್, ಮೆಟ್ರೋ ಪಿಲ್ಲರ್ಸ್ ಫುಲ್ ಡಿಗ್ ಮಾಡ್ಬಿಟ್ಟು ಹಾಕ್ತಾ ಇರ್ತಾರೆ. ಮತ್ತೆ ಇವಾಗ ಮೆರೈನ್ಸ್ ಅವೆಲ್ಲ ಅಂಡರ್ ವಾಟರ್ ಎಲ್ಲ ಮಾಡ್ತಾರಲ್ಲ, ಅವೆಲ್ಲ ಪೈಲಲ್ಲೇ ಬರ್ತಾವೆ ಸರ್. ಫೈಲ್ ಫೌಂಡೇಶನ್ ಬರುತ್ತೆ. ಈ ಫೈಲ್ ಫೌಂಡೇಶನ್ ಅನ್ನ ನೀವು ಹೇಳ್ತಾ ಇರೋದು ಇವಾಗ ಮನೆಗಳಿಗೂ ಯೂಸ್ ಮಾಡಬಹುದು, ಮನೆಗಳಿಗೆ ಯೂಸ್ ಮಾಡಬೇಕಾಗತ್ತೆ. ಹೌದು ಸರ್. ಎಲ್ಲಿ ಲೂಸ್ ಸಾಯಿಲ್ ಬರುತ್ತೆ, ಲೂಸ್ ಸಾಯಿಲ್ ಎಲ್ಲೇ ಬರುತ್ತೆ ನಿಮ್ಮ ಪ್ರಕಾರ? ಆಕ್ಚುಲಿ ಏನಂತ ಹೇಳಿದ್ರೆ, ಮೋದಕ ಪ್ರಿಯ ಗಣಪ RCCಯ ರೂಪದಲ್ಲಿ ಉಡುಗೊರೆ ತಂದಿದ್ದಾನೆ. ನಿಮ್ಮ ಹತ್ರ ಸೈಟ್ ಇದ್ದು ಮನೆ ಕಟ್ಟೋಕೆ ಸಮರ್ಥವಾದ ಕನ್ಸ್ಟ್ರಕ್ಷನ್ ಕಂಪನಿನ ಹುಡುಕ್ತಾ ಇದ್ದೀರಾ? ಕಡಿಮೆ ವೆಚ್ಚದಲ್ಲಿ ಬೆಚ್ಚನೆಯ ಮನೆ ಕಟ್ಟಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿ. ಗಣೇಶ ಹಬ್ಬದ ಪ್ರಯುಕ್ತ RCC ವತಿಯಿಂದ ಒಟ್ಟಾರೆ ಪ್ರಾಜೆಕ್ಟ್ ಅಲ್ಲಿ ಅಪ್ ಟು 100 ಸ್ಕ್ವೇರ್ ಫೀಟ್ ಏರಿಯಾ ಕನ್ಸ್ಟ್ರಕ್ಷನ್ ಫ್ರೀ. ಹಾಗಿದ್ರೆ ಇನ್ಯಾಕೆ ತಡ, ನಿಮ್ಮ ಕೆಲಸ ಮಾಡ್ಕೊಂಡೆ ಕನಸಿನ ಮನೆ ಕಟ್ಟಿಸ್ಕೊಳ್ಳಿ. ಎನ್ಕ್ವೈರಿಗೆ ಒಮ್ಮೆ ನಮ್ಮ ಆಫೀಸ್ಗೆ ಭೇಟಿ ನೀಡಿ. ನಿಮ್ಮ ಸುಂದರ ಬದುಕಿಗೆ RCCಯ ವಿನ್ಯಾಸ, ವಿಶ್ವಾಸವೇ ನಮ್ಮ ವಿಳಾಸ. ಇವಾಗ ನೋಡಿ, ವಾಟರ್ ಬಾಡೀಸ್ ಎಲ್ಲ ಮೇಲೆ ಇದೆ ಅಂತ ಹೇಳಿದ್ರೆ, ಇವಾಗ ಕೆರೆ ಅಕ್ಕಪಕ್ಕದಲ್ಲಿ ಇದೆ ಅಂತ ಹೇಳಿದ್ರೆ, ಆ ತರದಲ್ಲಿ ಇದ್ದಾಗ ಏನಾಗುತ್ತೆ, ಲೂಸ್ ಸಾಯಿಲ್ಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಯಾವಾಗ ನಮಗೆ SBC ಇವಾಗ ಸಾಯಿಲ್ ಟೆಸ್ಟ್ ಮಾಡಿದಾಗ ನಮಗೆ ಅದೇನಾರ ಬೇರಿಂಗ್ ಕೆಪಾಸಿಟಿ ಏನಾದರೂ ನಮಗೆ 100ಗಿನ್ನ ಕೆಳಗಡೆ ಬಂತು ಅಂತ ಇಟ್ಕೊಳ್ಳಿ. 100ಗಿನ್ನ ಕೆಳಗಡೆ ಬಂತು ಅಂತ ಹೇಳಿದ್ರೆ ನಾವು ಕಂಪಲ್ಸರಿ ನಾವು ಪೈಲ್ಗೆ ಹೋಗ್ಲೇಬೇಕು ಸರ್. ಅದು ಯಾವುದೇ ಥರದ ಸಾಯಿಲ್ ಇರಲಿ, ನಾವು ಏನೇ ಕಟ್ಟಲಿ, ಬರೀ ಗ್ರೌಂಡು ಫಸ್ಟ್ ಮನೆ ಕಟ್ತೀವಿ ಅಂತಂದ್ರೆ ನಾವು ಅಲ್ಲಿ ಪೈಲ್ ಮಾಡಲೇಬೇಕಾಗುತ್ತೆ. 100ಗಿನ್ನ ಕೆಳಗಡೆ ಹೋಯ್ತು ಅಂತ ಹೇಳಿದ್ರೆ, 100 to 150 ಹೋಯ್ತು ಅಂತ ಹೇಳಿದ್ರೆ ಅದು ಡಿಪೆಂಡ್ ಅಪಾನ್ ಸ್ಟ್ರಕ್ಚರ್ ಸರ್. ನಾವು 150 ಇದೆ, ನಾವೇನು ತುಂಬ ಹೈ ರೇಂಜ್ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ನಾವು ಮಾಡಬೇಕಾಗುತ್ತೆ. ಆಮೇಲೆ ಸಾಯಿಲ್ ಕಂಡೀಷನ್ನು ಏನಾರು ಇವಾಗ ಬ್ಲ್ಯಾಕ್ ಕಟನ್ ಸಾಯಿಲ್ ಅಂತ ಬರುತ್ತೆ. ಈಗ ಸ್ವಲ್ಪ ರೆಡ್ ಸಾಯಿಲ್ ಬಂತಂದ್ರೆ ಸ್ವಲ್ಪ ಏನಂತ ತಲೆಬಿಸಿ ಏನಿರಲ್ಲ. ಅಲ್ಲಿ ಏನಾದ್ರು ಬೇರೆ ಮೆಥಡ್ ಇನ್ಸ್ಟಾಲ್ ಮಾಡಿ ಇವಾಗ ರ್ಯಾಫ್ಟ್ ಫೌಂಡೇಶನ್ ಫೂಟಿಂಗ್ ದೊಡ್ಡದು ಮಾಡಿ ಎಲ್ಲ ಪ್ಲಾನ್ ಮಾಡ್ಬೋದು. ಬಟ್ ಬ್ಲ್ಯಾಕ್ ಕಟನ್ ಸಾಯಿಲ್ ಇತ್ತು ಅಂತ ಹೇಳಿದ್ರೆ 100 to 150 ಬಂತಂದ್ರೂ ಕೂಡ ನಾವು ಪೈಲ್ಗೆ ಹೋಗ್ಬೇಕಾಗತ್ತೆ. ಬಟ್ ಅದೇ ಏನಾದ್ರು 150 ಮೇಲೆ ಇದೆ ಅಂತಂದ್ರೆ ಪೈಲ್ನ ನಾವು ಬೇಕಾದ್ರೆ ಅವಾಯ್ಡ್ ಮಾಡ್ಬೋದು. ಅವಾಯ್ಡ್ ಮಾಡಿ ನಾವು ನಾರ್ಮಲ್ ಫೌಂಡೇಶನ್ ಥರನೇ ಸ್ವಲ್ಪ ಡಿಸೈನ್ಸನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡು
ಸ್ವಲ್ಪ ಫುಟಿಂಗ್ ಸೈಜಸ್ ದೊಡ್ಡದು ಮಾಡಿ ಎಲ್ಲ ಪ್ಲಾನ್ ಮಾಡಿ ನಾವು ಅದನ್ನ ಪ್ರೋಗ್ರೆಸ್ ಮಾಡ್ಕೋಬಹುದು. ಪೈಲ್ ಫೌಂಡೇಶನ್ ಅಲ್ಲಿ ಟೈಪ್ಸ್ ಏನೇನಿದೆ ನಮ್ಗೆ, ಯಾವ್ಯಾವ ರೀತಿ ಟೈಪ್ಸ್? ಸರ್ ಇದರಲ್ಲಿ ಒಂದು ಎರಡು ಮೂರು ತರ ಟೈಪ್ಸ್ ಬರುತ್ತೆ ಸರ್. ಅದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ಎಂಡ್ ಬೇರಿಂಗ್ ಪೈಲ್ಸ್ ಅಂತ ಬರುತ್ತೆ. ಎಂಡ್ ಬೇರಿಂಗ್ ಪೈಲ್ಸ್ ಅಂತ ಹೇಳಿದ್ರೆ ಇವಾಗ ನೋಡಿ ಇಲ್ಲಿ ನಮ್ಗೆ ಗಟ್ಟಿ ಮಣ್ಣು ಇಲ್ಲಿದೆ, ಬಟ್ ಇವಾಗ ಭೂಮಿ ಮಟ್ಟ ಇಲ್ಲಿದೆ. ಈಗ ಇಲ್ಲಿಂದ ಇಲ್ಲಿವರೆಗೂ ಡ್ರಿಲ್ ಹಾಕಿ ಪೈಲ್ ಇಲ್ಲಿ ಟಚ್ ಮಾಡಿ ತಗೊಳ್ಳೋದನ್ನ ನಾವು ಎಂಡ್ ಬೇರಿಂಗ್ ಪೈಲ್ಸ್ ಅಂತ. ಎಂಡ್ ಬೇರಿಂಗ್, ಹೌದು. ಕೆಳಗಡೆ ಹಾರ್ಡ್ ಸ್ಟಾರ್ಟ್ ಅವ್ರಿಗೂ ಹೋಗೋದು, ಅದಕ್ಕೆ ನಾವು ಎಂಡ್ ಬೇರಿಂಗ್ ಪೈಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಗೆ ಫ್ರಿಕ್ಷನ್ ಪೈಲ್ಸ್ ಅಂತ ಬರುತ್ತೆ. ಇವಾಗ ಸಮ್ಟೈಮ್ಸ್ ಇದೇನಂದ್ರೆ ಸರ್ ಒಂದು 30 ಮೀಟರ್ ಮಾಡ್ಬೋದು ಅನ್ಕೊಳ್ಳಿ, ಮ್ಯಾಕ್ಸಿಮಮ್ 10 ಮೀಟರ್ 20 ಮೀಟರ್ ರೆಗ್ಯುಲರ್ ಆಗಿ ಪೈಲ್ಸ್ ನಡೆಯುತ್ತೆ. ಮುಂದೆ 30 ಮೀಟರ್ ಗಂಟ ಮಾಡ್ಬೋದು ಅಂತ ಇಟ್ಕೊಳ್ಳಿ. ಬಟ್ ಎಲ್ಲೂ ನಮ್ಗೆ ಅಷ್ಟು ಹೋಗೋ ಅವಶ್ಯಕತೆ ಇಲ್ಲ. ನಮಗೆ ಏನೋ ಅಷ್ಟೊಂದು ಅಮೌಂಟ್ ಸ್ಪೆಂಡ್ ಮಾಡ್ಕೊಂಡ್ ಬರೋ ಅಷ್ಟು ಸ್ಟ್ರಕ್ಚರೇ ಕಟ್ತಾ ಇಲ್ಲ ನಾವು. ಆ ಥರದಲ್ಲಿ ತಗೊಂತಾ ಇಲ್ಲ ಅಂತಂದಾಗ ಬಟ್ ಒಂದು ಫ್ರಿಕ್ಷನ್ ಪೈಲ್ಸ್ ಅಂತ ಮಾಡ್ಬೋದಾಗುತ್ತೆ. ಅದೇನಂದ್ರೆ ಅದು ಮಧ್ಯದಲ್ಲೇ ಇರುತ್ತೆ. ಇದು ಈ ಗ್ಯಾಪ್ ಇದೆ ಅಂತ ಹೇಳಿದ್ರೆ ಇದು ಹಾರ್ಡ್ ಸ್ಟಾರ್ಟ್ ಗಂಟ ಹೋಗಲ್ಲ, ಒಂದು ಮಧ್ಯದಲ್ಲೇನೆ ಪೈಲ್ ಬಂದಿರುತ್ತೆ. ಸೊ ಅದೇನಂದ್ರೆ ಫ್ರಿಕ್ಷನ್ ಆಗ್ತಾ ಅದು ಇದಾಗ್ತಾ ಇರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಸ್ಟೇಬಲ್ ಆಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಇನ್ಸರ್ಟ್ ಮಾಡ್ತಾ ಏನು ಸಾಯಿಲ್ಗೆ ಸ್ವಲ್ಪ ಹೊಸ ಎಲಿಮೆಂಟ್ ಹೋದಾಗ ಸ್ವಲ್ಪ ಕಂಪ್ಯಾಕ್ಟಬಿಲಿಟಿ ಸಿಕ್ಬಿಟ್ಟು ಸ್ವಲ್ಪ ಸ್ಟ್ರೆಂತ್ ಸಿಗುತ್ತೆ, ಸ್ಟ್ರೆಂತ್ ಸಾಕಾಗುತ್ತೆ ಅಂತ ಹೇಳಿದ್ರೆ ಅದು ಡಿಪೆಂಡ್ ಅಪಾನ್ ಸಾಯಿಲ್ ಸರ್. ಇದೆಲ್ಲ ಯಾವ್ದು ಸೆಲೆಕ್ಷನ್ ಮಾಡ್ತೀವಿ ಅನ್ನೋದು, ಫ್ರಿಕ್ಷನ್ ಆಗ್ಬೋದು, ಇದಾಗ್ಬೋದು. ಬಟ್ ಅದೇ ಏನಾದ್ರು ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಕಂಬೈನ್ಡ್ ಫೈಲ್ಸ್ ಅಂತ ಬರುತ್ತೆ ಸರ್. ಕಂಬೈನ್ಡ್ ಫೈಲ್ಸ್ ಅಲ್ಲಿ ಏನಂತಂದ್ರೆ ಇದೆರಡು ಮೆಥಡ್ನ ಸೇರಿಸಿ ಕಂಬೈನ್ ಮಾಡಿ ಮಾಡೋದು. ಅಂದ್ರೆ ಒಂದಷ್ಟು ಯಾವುದು ಫಸ್ಟ್ ಪಾಯಿಂಟಿಂಗ್ ನಮಗೆ ಕಂಪ್ಲೀಟ್ ಆಗಿ ಹಾರ್ಡ್ ಸ್ಟಾರ್ಟ್ ಅವ್ರಿಗೆ ಹೋಗ್ತೀವಿ, ಮತ್ತೆ ಫ್ರಿಕ್ಷನ್ ಅಂದ್ರೆ ಸ್ವಲ್ಪ ಮಧ್ಯದಲ್ಲೇ ಹೋಗಿರ್ತೀವಿ. ಇದೆರಡನ್ನು ಕಂಬೈನ್ ಮಾಡಿ ಎಲ್ಲೆಲ್ಲಿ ಯಾವ್ದು ಬೇಕಾಗುತ್ತೆ. ಇವಾಗ ಕಂಬೈಂಡ್ ಎಲ್ಲಿಗೆ ಬೇಕಾಗುತ್ತೆ, ಫ್ರಿಕ್ಷನ್ ಎರಡು ಕಂಬೈನ್ ಮಾಡ್ಕೊಂಡು ಮಾಡೋದ್ರಿಂದ ಮಾಡ್ಕೊಂಡ್ವಿ ಅಂತಂದ್ರೆ ಇದು ಕಂಬೈನ್ಡ್ ಫೈಲ್ಸ್ ಅಂತ. ಒಂದೇ ಮನೆಯಲ್ಲಿ ಎರಡು ರೀತಿ ಎಲ್ಲ ತರದ್ದು ಮಾಡ್ಬೋದು ಸರ್. ಈ ತರದ್ ಮಾಡೋದು ಇವು 3 ಟೈಪ್ಸ್ ಆಫ್ ನಾವು ಫೈಲ್ಸ್ ನಾವು ರೆಗ್ಯುಲರ್ ಬರುತ್ತೆ. ಹೌದು ಸರ್. ನೆಕ್ಸ್ಟ್ ಬರೋದು ಯಾಕೆ ಬೇಕು ನಮ್ಗೆ ಪೈಲ್ ಯಾಕೆ ಬೇಕು ಅಂತ ಹೇಳಿದ್ರೆ ನೋಡಿ ಸರ್, ಸ್ಟಾರ್ಟ್ ಲೂಸ್ ಇದೆ ಅಂತ ಇಟ್ಕೊಳ್ಳಿ. ನಾವಲ್ಲಿ ಏನೋ ಒಂದು ಸುಮ್ನೆ ನಮ್ಗೆ ಗೊತ್ತಿಲ್ದೇನೆ ಕಟ್ಬಿಟ್ವಿ ಅಂತ ಹೇಳಿದ್ರೆ ಸೆಟಲ್ಮೆಂಟ್ ಕ್ರಾಕ್ಸ್ ಬಂದ್ಬಿಡುತ್ತೆ, ಸ್ಟ್ರಕ್ಚರ್ ವೀಕ್ ಆಗೋಗ್ಬಿಡುತ್ತೆ, ಸ್ಟ್ರಕ್ಚರಲ್ ಕ್ರಾಕ್ಸ್ ಬಂದ್ಬಿಡುತ್ತೆ. ಇಲ್ಲ ಅಕ್ಕಪಕ್ಕದವ್ರು ಯಾರನ್ನ ಡೀಪ್ ಹೊಡೆದ್ರು ಅಂತ ಹೇಳಿದ್ರೆ ನಮ್ ಸ್ಟೇಬಲ್ ಇಲ್ಲ ಅಂತ ಹೇಳಿದ್ರೆ ಸ್ಟ್ರಕ್ಚರಲ್ ಕ್ರಾಕ್ಸ್ ಹೊಡ್ಕೊಂಡು ಏನಾರು ಹೆಚ್ಚು ಕಮ್ಮಿ ಆಗೋ ಥರದ್ದು ಪ್ರಾಬ್ಲಮ್ಸ್ ಬರುತ್ತೆ. ಆಮೇಲೆ ನಮ್ಗೆ ಇವಾಗ ನಾವು ಅದ್ರ ತಕ್ಕನಾಗೇನೆ ಕೆಲಸ ಮಾಡಬೇಕಾಗತ್ತೆ. ಅಂದ್ರೆ ನಾವು ಯಾಕಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ಸೈಟಲ್ಲಿ ಏನಿದೆಯೋ ಅದಕ್ಕೆ ನಾವು ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ. ನಾವು ಅದನ್ನೇನು ತಗೊಳ್ಳೋದೇನೆ ನಾವು ಹಂಗೆ ಮಾಡಿಬಿಟ್ವಿ. ಇವಾಗ SBC ಇವಾಗ 100ಗಿನ ಕೆಳಗಡೆ ಇದೆ ಅಂತಂದ್ರೂ ನಾವು ನಾರ್ಮಲ್ ಫುಟಿಂಗ್ ಹಾಕ್ಬಿಟ್ಟು ಕಟ್ಬಿಡ್ವಿ ಅಂತ ಹೇಳಿದ್ರೆ ಇವಾಗ ಅಲ್ಲಿ ಅಷ್ಟು ಒಂದು 50 ಲಕ್ಷ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂದ್ರೆ ಅದು ವೇಸ್ಟ್ ಆಗೋಗ್ಬಿಡುತ್ತೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ಯಾವ್ದು ಸ್ಟೇಬಲ್ಲೇ ಇರಲ್ಲ ಮನೆ. ಯಾವಾಗ ಬೇಕಾದ್ರೂ ಅದು ಸ್ಟ್ರಕ್ಚರಲ್ ವೀಕ್ ಆಗಿ ಏನಾರ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ಗಳು ಇದ್ದೇ ಇರುತ್ತೆ. ಕಂಪಲ್ಸರಿ ಡಿಸೈನ್ ಅಲ್ಲಿ ಬಂತು, ಸಾಯಿಲ್ ಟೆಸ್ಟ್ ಅಲ್ಲಿ ಗೊತ್ತಾಯ್ತು ಅಂತ ಹೇಳಿದ್ರೆ ಮಸ್ಟ್ ಅಂಡ್ ಶುಡ್ ಹಾಕ್ಲೇಬೇಕು ಸರ್. ಸರ್ ಈಗ ಪೈಲ್ ಫೌಂಡೇಶನ್ ಹೇಗೆ ವರ್ಕ್ ಆಗುತ್ತೆ, ಪ್ರೋಸೆಸ್ ಹೇಳಿ ನನಗೆ. ಸರ್ ಇದು ಪ್ರೋಸೆಸ್ ಅಂದ್ರೆ ಏನಿಲ್ಲ ಸರ್. ಇದು ಆಕ್ಚುಲಿ ಇವಾಗ ಕಂಪ್ಲೀಟ್ ಸ್ಟ್ರಕ್ಚರ್ ಲೋಡ್ ಇರುತ್ತೆ. ಸ್ಟ್ರಕ್ಚರ್ ಲೋಡ್ ಎಲ್ಲ ನಮಗೆ ಸೀದಾ ಹೋಗಿ ಕಾಲಮ್ಗಳ ಮೇಲೆ ಹೋಗುತ್ತೆ. ಕಾಲಮ್ಗಳಿಂದ ಮತ್ತೆ ಸೀದಾ ನಾವು ಫುಟಿಂಗ್ ಅಂತ ಹೆಂಗ್ ಮಾಡ್ತೀವಲ್ಲ, ಫುಟಿಂಗ್ ಕಾಂಕ್ರೀಟ್ ಅಂತ ಹೆಂಗ್ ಮಾಡ್ತೀವಲ್ಲ ಅದೇ ತರ ಸೇಮ್ ಲೈಕ್ ಪೈಲ್ ಕ್ಯಾಪಿಂಗ್ ಅಂತ ಮಾಡ್ತೀವಿ. ಪೈಲ್ ಕ್ಯಾಪಿಂಗ್ ಕಾಂಕ್ರೀಟ್ ಸ್ಟ್ರಕ್ಚರ್ ಅಲ್ಲೇ ಬರುತ್ತೆ ಆಲ್ಮೋಸ್ಟ್. ಪೈಲ್ ಕ್ಯಾಪಿಂಗ್ ಹೋಗುತ್ತೆ, ಅಲ್ಲಿಂದ ಕೆಳಗಡೆ ಪೈಲ್ಸ್ ಇರುತ್ತೆ. ಅಂದ್ರೆ ಮೆಟ್ರೋ ಪಿಲ್ಲರ್ ಹೊಡಿತಾರಲ್ಲ ಸರ್, ಈ ಬೋರ್ಗಳೆಲ್ಲ ಹೊಡಿತಾರಲ್ಲ, ಆ ಥರ ಒಂದು ಕಾಲಮ್ಗೆ ಇವಾಗ ಒಂದು ಕಾಲಮ್ ಮೇಲ್ಗಡೆ ಇದೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಈಗ 4 ಸ್ಟ್ರೆಂತ್ ಹಿಂಗೆ 4-5 ಪೈಲ್ ಬೇಕಂದ್ರೂ ಕೊಡಬೇಕಾಗತ್ತೆ. ಅದರಿಂದ ಬಂದು ಹಿಂಗೆ ಒಂದು ಇದು ಸಿಗುತ್ತೆ, ಏನು ಕಾಂಕ್ರೀಟ್ ಸ್ಟ್ರಕ್ಚರ್ ಪೈಲ್ ಕ್ಯಾಪಿಂಗ್ ಸಿಗುತ್ತೆ. ಆ ಕ್ಯಾಪಿಂಗ್ ಮೇಲ್ಗಡೆ ಒಂದು ಕಾಲಮ್ ನಿಂತಿರುತ್ತೆ ಸಪ್ರೇಟ್ ಆಗಿ ಮೇಲಕ್ಕೆ. ಇಲ್ಲಿಂದ ನಾರ್ಮಲ್ ಸ್ಟ್ರಕ್ಚರ್ ಒಳಗಡೆ ಅದು ಬೇಸ್ಡ್ ಆನ್ 4-3 ಎಷ್ಟು ಬೇಕೋ ಅಷ್ಟು. ಒಂದ್ ಪೈಲ್ ಬಂದ್ರೆ ಒಂದು 2 3 ಆ ತರದ್ದು ಬರುತ್ತೆ. ಯೂಶಲಿ 3-4 ಪೈಲ್ ಅಂತೂ ಬರುತ್ತೆ. ಪೈಲ್ ಹೊಡೆಯೋದು ಹೆಂಗೆ? ಅದಕ್ಕೆ ಅಂತಾನೆ ಪೈಲ್ ಡ್ರಿಲ್ಲಿಂಗ್ ಬರುತ್ತೆ ಸರ್. ಪೈಲ್ ಡ್ರಿಲ್ಲಿಂಗ್ ಬರುತ್ತೆ. ಕಮರ್ಷಿಯಲ್ ಅಲ್ಲಿ ಡ್ರಿಲ್ ಮಾಡ್ತಾರೆ, ರೆಸಿಡೆನ್ಷಿಯಲ್ ಅಲ್ಲೂ ಬರೀ ಗ್ರೌಂಡ್ ಫಸ್ಟ್ ಕಟ್ಟಕ್ಕೂ ಬಂತು ಅಂದ್ರೆ ಮಾಡ್ಲೇಬೇಕು ಸರ್. ಡ್ರಿಲ್ ಮಾಡ್ಲೇಬೇಕು. ಅದನ್ನ ನಾವು ಅದಕ್ಕೆ ಮಾಡೋಕ್ಕಿಂತ ಮುಂಚೆ ಅದು ಸೈಟ್ ಇನ್ಸ್ಪೆಕ್ಷನ್ ಆಗಬೇಕು, ಮತ್ತೆ ಅದಾದ್ಮೇಲೆ ಸಾಯಿಲ್ ಟೆಸ್ಟ್ ಆಗಬೇಕು. ಏನ್ ಪ್ರೋಸೆಸ್ ಆಗುತ್ತೆ ಅಂತ ಹೇಳ್ಬಿಡಿ. ಪ್ರೊಸೆಸ್ ಹೇಳ್ಬಿಡಿ, ಹೆಂಗ್ ಮಾಡೋದು ಅನ್ನೋದನ್ನ ಸ್ವಲ್ಪ ಹೇಳ್ಬಿಡಿ ನಮ್ಗೆ. ಏನೇನ್ ಮಾಡ್ತಾರೆ ಸರ್? ಫಸ್ಟ್ ಅದೇ ಇವಾಗ ಸೈಟ್ ವಿಸಿಟ್ ಆಗಿ ಸಾಯಿಲ್ ಟೆಸ್ಟ್ ಬಂದ್ಬಿಡುತ್ತೆ ಅಂತ ಇಟ್ಕೊಳ್ಳಿ. ಸಾಯಿಲ್ ಟೆಸ್ಟ್ ಅಲ್ಲಿ ಬಂದಿದ್ದಾದ್ಮೇಲೆ
ಅದಾದ್ಮೇಲೆ ನಾವು ಸ್ಟ್ರಕ್ಚರ್ ಏನು ಬರುತ್ತೆ ಅದ್ರ ಲೋಡ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಡಿಸೈನ್ ಮಾಡಿಬಿಡ್ತೀವಿ ಒಂದೊಂದು. ಆ ಲೋಡ್ಗೆ ತಕ್ಕನಂಗೆ ಆಮೇಲೆ ಪೈಲ್ ಡಿಸೈನ್ ಆಗುತ್ತೆ. ಪೈಲ್ ಡಿಸೈನ್ ಆದ್ಮೇಲೆ ಮತ್ತೆ ಅದರಲ್ಲಿ ಮತ್ತೆ ಯಾವ ಮೆಥಡ್ ಪೈಲ್ಗೆ ಹೋಗ್ತೀವಿ ಅನ್ನೋದು ಡಿಸೈನ್ ಆಗುತ್ತೆ. ಪೈಲಲ್ಲಿ ಮತ್ತೆ 2-3 ಥರ ಇದೆ. ಕಾಂಕ್ರೀಟ್ ಪೈಲ್ಸ್ ಇದೆ ಮತ್ತು ಸ್ಟೀಲ್ ಪೈಲ್ಸ್ ಇದೆ. ಅದರಲ್ಲಿ ಯಾವ್ದು ಪ್ರಿಫರಬಲ್ ಏನು ಮಾಡ್ತೀವಿ ಮತ್ತು ಫ್ರಿಕ್ಷನ್ ಫೈಲ ಕಂಬೈನ್ಡ್ ಫೈಲ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಡಿಸೈನಲ್ಲಿ ಗೊತ್ತಾಗುತ್ತೆ. ಡಿಸೈನಲ್ಲಿ ಗೊತ್ತಾದ್ಮೇಲೆ ಆಮೇಲೆ ಪೈಲ್ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ ಸರ್. ಅಂದರೆ ಪೈಲ್ ಇನ್ಸ್ಟಾಲೇಷನ್ ಆಗೋಕ್ಕಿಂತ ಮುಂಚೆ ಏನಂದ್ರೆ ಅಸಿಸ್ಮೆಂಟ್ ಆಗಿದ ತಕ್ಷಣ ಪೈಲ್ ಡ್ರಿಲ್ಲಿಂಗ್ ಆಗುತ್ತೆ. ಡ್ರಿಲ್ಲಿಂಗ್ ಆಗಿದ ತಕ್ಷಣ ಪೈಲ್ ಇನ್ಸ್ಟಾಲೇಷನ್ನು ಇಲ್ಲ ಪೈಲ್ ಕ್ಯಾಸ್ಟಿಂಗು ಅಂತ ಹೇಳ್ಬೋದು. ಅದು ಆ ಪ್ರೊಸೆಸ್ ಹೋಗುತ್ತೆ. ಆ ಪ್ರೊಸೆಸ್ ಆದಮೇಲೆ ನಮಗೆ ಪೈಲ್ ಟೆಸ್ಟಿಂಗ್ ಒಂದು ಆಗುತ್ತೆ. ಯಾಕಂದ್ರೆ ಪೈಲ್ ಹಾಕಿದ ತಕ್ಷಣವೇ ಅದು ಕರೆಕ್ಟಾಗಿದೆ ಅಂತಂತೆಲ್ಲ ನಾವು ಮಾಡೋಕ್ಕಾಗಲ್ಲ. ಅಲ್ಲಿ ಪೈಲ್ ಟೆಸ್ಟಿಂಗ್ ಆಗುತ್ತೆ. ಪೈಲ್ ಟೆಸ್ಟಿಂಗ್ ಆಗಿ ಪೈಲ್ ಟೆಸ್ಟಿಂಗಲ್ಲೆಲ್ಲ ಪಾಸ್ ಆಯಿತು ಅಂತ ಹೇಳಿದ್ರೆ ಅದ್ರ ಮೇಲ್ಗಡೆ ಮತ್ತೆ ಪೈಲ್ ಕ್ಯಾಪಿಂಗ್ ಬರುತ್ತೆ. ಪೈಲ್ ಕ್ಯಾಪಿಂಗ್ ಆದಮೇಲೆ ನಮಗೆ ಅಗೇನ್ ಮತ್ತೆ ಕ್ವಾಲಿಟಿ ಚೆಕ್ಸ್ ಅವು ಇವೆಲ್ಲ ಸಣ್ಣ ಪುಟ್ಟಿದ್ದು ಅದಕ್ಕೆ ಅದು ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಅವನ್ನೆಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ನಮಗೆ ಸ್ಟ್ರಕ್ಚರ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಇದೆಲ್ಲ ಸುಮ್ಮನೆ ಒಳಗಡೆ ಕೆಲಸನೇ ಸರ್. ಪ್ರೊಸೆಸ್ ಇಷ್ಟೇ ಇರುತ್ತೆ, ಫುಲ್ ಒಳಗಡೆ ಕೆಲಸನೇ ಇದು. ಒಂದು ಪೈಲ್ ಫೌಂಡೇಶನ್ ಹಾಕಕ್ಕೆ ಟೈಮ್ ಎಷ್ಟು ತಗೊಳ್ಳುತ್ತೆ ಸರ್? ಒಂದು ಪೈಲ್ ಫೌಂಡೇಶನ್ ಬಂತಂದ್ರೆ 2 ತಿಂಗಳು ಎಗ್ರೋಯ್ತು ನಮ್ದು ಅಂತ ಲೆಕ್ಕ. ಸಪ್ರೇಟ್ ಆಗಿ 2 ತಿಂಗಳ ಬೇಕು. 2 ತಿಂಗಳು ಅಡಿಷನಲ್ ಆಯ್ತು ಅಂತ ಲೆಕ್ಕ. ಸಣ್ಣದೊಂದು ಮನೆ ಇದೆ ಅಂತಂದ್ರೂ ಯೂಶಲಿ ಏನಂದ್ರೆ ಸರ್ ನಾವು ಏನು ಮಾಡ್ತೀವಿ, ಪೈಲ್ನ ಅವಾಯ್ಡ್ ಮಾಡೋದಕ್ಕೆ ಬೇರೆ ಬೇರೆ ಎಲ್ಲ ಡಿಸೈನ್ಸ್ ಅದೆಲ್ಲ ಮಾಡ್ತೀವಿ. ಅದಕ್ಕೆ ಅಂತಂದ ಸುಮಾರು ಹೊಸ ಮೆಥಡ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಬಟ್ ಏನಂದ್ರೆ ಇಲ್ಲ ಸಮ್ಟೈಮ್ಸ್ ಪೈಲ್ ಹೋಗ್ಲೇಬೇಕು ಅಂತಂತಿದ್ದಾಗ ಏನು ಮಾಡೋಕ್ಕಾಗಲ್ಲ. ಕಸ್ಟಮರ್ದು ಹೋಯ್ತು 2-3 ತಿಂಗಳು ಹಿಂದಕ್ಕೆ ಹೋಯ್ತು ಸ್ಟ್ರಕ್ಚರ್ ಅಂತಾನೆ ಲೆಕ್ಕ ಸರ್. ಇದನ್ನ ಪ್ರೋಸೆಸ್ ಯಾವ ಥರ ಇರುತ್ತೆ ಸರ್, ಎಕ್ಸಿಕ್ಯೂಷನ್ ಪ್ರೋಸೆಸ್ ಸರ್? ಇದರಲ್ಲಿ ಅದೇ ಸರ್, ಇವಾಗ ಮತ್ತೆ ನಮಗೆ ಲೈಕ್ ಕಾಂಕ್ರೀಟ್ ಪೈಲ ಸ್ಟೀಲ್ ಪೈಲ ಅಂತ ಹೇಳ್ಬಿಟ್ಟು ಅದು ಮತ್ತೆ 2 ಟೈಪ್ ಸ್ಟೀಲ್ ಪೈಲ್ಸ್ ಬರುತ್ತೆ. ಕಾಂಕ್ರೀಟಲ್ಲೂ ಕೂಡ ಪ್ರೀಕ್ಯಾಸ್ಟ್ ಪೈಲ್ಸು ಮತ್ತು ಆನ್ಸೈಟ್ ಕ್ಯಾಸ್ಟಿಂಗ್ ಪೈಲ್ಸ್ ಅಂತಾನು ಬರುತ್ತೆ ಸರ್. ಅಂದರೆ ಅಲ್ಲೇ ಡ್ರಿಲ್ ಹೊಡೆದು ಅಲ್ಲೇ ಕಂಬಿ ಹಾಕಿ ಕಾಂಕ್ರೀಟ್ ಹಾಕಿ ಪೈಲ್ ಕ್ಯಾಸ್ಟಿಂಗ್ ಆಗೋದು ಒಂದು ಬರುತ್ತೆ. ಇನ್ನೊಂದು ಪ್ರೀಕ್ಯಾಸ್ಟ್ ಫಸ್ಟೇ ಕ್ಯಾಸ್ಟ್ ಆಗಿ ಎಲ್ಲ ಅಸೆಂಬಲಿ ಬಂದು ಅದನ್ನು ಸುಮ್ಮನೆ ಇನ್ಸ್ಟಾಲ್ ಮಾಡೋ ಥರನೂ ಬರುತ್ತೆ. ಕಾಂಕ್ರೀಟ್ ಇದು 2 ಥರ ಬರುತ್ತೆ. ಮತ್ತು ಸ್ಟೀಲ್ಗೆ ಹೋದ್ವಿ ಅಂತಂತಂದರೆ ಹಿಂಗೆ H ಶೇಪಲ್ಲಿ ಇರೋದು ಪೈಲ್ ಬರುತ್ತೆ ಸರ್. ಅಂದ್ರೆ ಹಂಗೆ H ಶೇಪಲ್ಲಿ ಒಳಗಡೆ ಹೋಗ್ತಾ ಇರುತ್ತೆ. ಮತ್ತೆ ಒಂದು ರೌಂಡ್ ಶೇಪು ಸ್ಟೀಲ್ ಫೈಲ್ ಬರುತ್ತೆ ಸರ್. ಅದನ್ನ 2 ಟೈಪು ಸ್ಟೀಲ್ ಫೈಲ್ಸ್ ಅಲ್ಲಿ ಬರುತ್ತೆ ಸರ್. ಅದೆರಡನ್ನು ಬೇಸ್ಡ್ ಆನ್ ಅದೇ ನಮ್ಮ ಸೈಟ್ ಕಂಡೀಷನ್ ಅದು ಇದೆಲ್ಲ ಸೇರಿಸ್ಕೊಂಡು ನಾವು ಪ್ಲಾನ್ ಮಾಡಬೇಕಾಗತ್ತೆ. ಆಮೇಲೆ ಟಿಂಬರ್ ಫೈಲ್ಸ್ ಅಂತ ಒಂದು ಬರುತ್ತೆ. ಟಿಂಬರ್ ಫೈಲ್ಸ್ ಅಂತ ಬರುತ್ತೆ. ಮತ್ತೆ ಕಾಂಪೋಸಿಟ್ ಫೈಲ್ಸ್ ಅಂತ ಬರುತ್ತೆ ಸರ್. ಕಾಂಪೋಸಿಟ್ ಫೈಲ್ ಅಂತಂದ್ರೆ ಅದೇ ಸೇಮು ಹೆಂಗೆ ಇವಾಗ ಕಾಂಕ್ರೀಟ್ ಪೈಲ್ಸ್ ಮತ್ತು ಸ್ಟೀಲ್ ಪೈಲ್ಸ್ 2 ಕಂಬೈನ್ ಮಾಡೋದಕ್ಕೆ ಕಾಂಪೋಸಿಟ್ ಪೈಲ್ಸ್ ಅಂತೀವಿ. ಮತ್ತು ಇನ್ನೊಂದು ಸ್ಕ್ರೀವ್ ಪೈಲ್ಸ್ ಅಂತ ಬರುತ್ತೆ ಸರ್. ಸ್ಕ್ರೀವ್ ಪೈಲ್ಸ್ ಸ್ವಲ್ಪ ಓವಲ್ ಶೇಪ್ ಥರ ಇರುತ್ತೆ ಸರ್. ಆ ಥರ ಎಕ್ಸಾಕ್ಟ್ ರೌಂಡಲ್ಲಿ ಇರೋಲ್ಲ, ಸ್ವಲ್ಪ ಓವಲ್ ಶೇಪಲ್ಲಿ ಬರುತ್ತೆ. ಇದೆಲ್ಲ ಯಾವಾಗಂದ್ರೆ ಸರ್ ಪೈಲ್ಸ್ನ ನಾವು ನಾರ್ಮಲಾಗಿ ನಾವೇ ಡಿಸೈಡ್ ಮಾಡೋಕ್ಕಾಗಲ್ಲ. ಅದೆಲ್ಲ ಕ್ಲೀನಾಗಿ ಡಿಸೈನ್ ಆಗಬೇಕು. ಮತ್ತು ಪೈಲ್ ಟೆಸ್ಟಿಂಗಲ್ಲಿ ಪಾಸ್ ಆಗಬೇಕು. ಮೇಜರಾಗಿ ಫೈಲ್ ಮಾಡಿದಾದ್ಮೇಲೆ ಅದರ ಟೆಸ್ಟಿಂಗಲ್ಲಿ ಪಾಸ್ ಆಗಬೇಕು. ಆಮೇಲೆ ಒಳ್ಳೆ ಕ್ವಾಲಿಟಿ ವರ್ಕ್ ಆಗಬೇಕು ಅದಕ್ಕೆಲ್ಲ. ಅವಲ್ಲೇನೆ ಅದು ರಿಸಲ್ಟ್ ಕೊಡೋದು. ಇಲ್ಲ ಫೈಲೆಲ್ಲ ಮಾಡಿದ್ವಿ ಮತ್ತೆ ಫೇಲ್ ಆಯಿತು ಅಂತ ಹೇಳಿದ್ರೆ ಮತ್ತೆ ತಲೆನೋವು ಹೋಗ್ಬಿಡುತ್ತೆ. ಇದಿಷ್ಟು ನಮಗೆ ಟೈಪ್ಸ್ ಆಫ್ ಬರುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಮಟೀರಿಯಲ್ಗಳು. ಯಾವ ರೀತಿ ಮಟೀರಿಯಲ್ಗಳನ್ನು ಯೂಸ್ ಮಾಡಲಾಗುತ್ತೆ ಇದರೊಳಗಡೆ? ಅಂದರೆ ಸರ್ ಇದರೊಳಗಡೆ ಸ್ಟೀಲ್ಸ್ ಯೂಸ್ ಮಾಡ್ತೀವಿ, ಕಾಂಕ್ರೀಟ್ ಯೂಸ್ ಮಾಡ್ತೀವಿ. ಗ್ರೇಡು ಹೇಳ್ಬಿಡಿ ನಮಗೆ, ಯಾವ್ಯಾವ ಗ್ರೇಡು ಡಿಸೈನ್ ಪ್ರಕಾರ ಬರುತ್ತೆ ಸರ್. ಅದು ಕಾಂಕ್ರೀಟ್ ಗ್ರೇಡ್ ಅದೆಲ್ಲ ಡಿಸೈನ್ ಮಿಕ್ಸ್ ಮಿನಿಮಮ್ ಅಷ್ಟು ಇರುತ್ತೆ ಸರ್. ಸ್ಟೀಲ್ ಎಲ್ಲ ಸರ್, ಸ್ಟೀಲ್ ಅಂದ್ರೆ ಹೆವಿ ರಾಡ್ಸ್ ಎಲ್ಲ ಏನು ಬರಲ್ಲ ಸರ್. ಅಂದ್ರೆ ಒಂದು 12 mm ಇಂದನೂ ಪೈಲ್ ಸ್ಟಾರ್ಟ್ ಆಗುತ್ತೆ. ಮಾಡ್ಕೋಬಹುದು. ಅಷ್ಟು ಡೀಪ್ ಹಾಕಿದ್ರು 12 mm ಅಂದ್ರೆ ಜಾಸ್ತಿ ನಂಬರ್ ಆಫ್ ಪೈಲ್ಸ್ ಜಾಸ್ತಿ ಇರುತ್ತೆ, ಹಂಗಾಗಿ ನಡೆಯುತ್ತೆ. 16 ಬೇಕು ಅಂತ ಅಂದ್ರೆ ಡಿಸೈನರ್ಸ್ ಮೇಲೆ ಕಾಂಬಿನೇಷನ್ ಮೇಲೆ ಆಗುತ್ತೆ. ಸಮ್ ಟೈಮ್ಸ್ ಹೆವಿ ಲೋಡ್ ಆಗೋದಿತ್ತು ಅಂತಂದ್ರೆ
ಅಂದರೆ ನಂಬರ್ ಆಫ್ ಪೈಲ್ಸ್ ಇನ್ಕ್ರೀಸ್ ಮಾಡಿಬಿಡ್ತಾರೆ ಸರ್. ಈಗ 1-2 ನಾವು 2 ಡ್ರಿಲ್ ಮಾಡೋ ಬದಲಾಗಿ 4-5 ಡ್ರಿಲ್ ಮಾಡಿಸ್ಬಿಡ್ತಾರೆ. ಡ್ರಿಲ್ ಮಾಡಿಸಿ ಒಂದು ಪೈಲ್ ಕ್ಯಾಪಿಂಗ್ ಸ್ವಲ್ಪ ದೊಡ್ಡದಾಗಿ ಮಾಡಿಬಿಟ್ರೆ ಅದೆಷ್ಟಂತ ಅಚೀವ್ ಆಗುತ್ತೆ ಸರ್. ಯಾವಾಗ್ಲೂ ಸ್ಟೀಲ್ದು ಅದೇ ಸಿನಾರಿಯೋ ಸರ್. ಈಗ ನಾವು 20 mm 1 ರಾಡ್ ಹಾಕೋದಕ್ಕೂ 12 mm 3 ರಾಡ್ ಅದೇ ಕೆಜಿ ಬರುತ್ತೆ ಅಂತ ಹೇಳಿದ್ರೆ 12 mm ಹಾಕಿದ್ರೇನೆ ಒಳ್ಳೇದು, ಬೆಸ್ಟ್. ಬಟ್ ಸ್ಟ್ರೆಂತ್ ಸಿಗುತ್ತೆ. ಆಮೇಲೆ ಸ್ಟೀಲ್ ಡಿವೈಡ್ ಆಗುತ್ತೆ ಸರ್. 12 mm ಒಂದೇ ಕಡೆ ಹಿಂಗೆ ಕುಂತಿರೋ ಬದಲಾಗಿ ಇಲ್ಲಿ ಸ್ವಲ್ಪ ಇರುತ್ತೆ. ಹಂಗಾಗಿ ಅದನ್ನ ಡಿವೈಡ್ ಮಾಡಿ ಹಾಕೊಂತ ಹೋದ್ರೆ ಒಳ್ಳೇದು, ಬೆಸ್ಟ್ ಅಂತ ಹೇಳ್ತೀರಾ. ಅಂಡ್ ಈ ಪೈಲ್ ಫೌಂಡೇಶನ್ ಇದೆಯಲ್ಲ, ಇದು ಯಾವ್ದು ಸೂಟೇಬಲ್, ಯಾರಿಗೆ ಸೂಟೇಬಲ್ ಸರ್? ಇದು ಮೇಜರ್ ಆಗಿ ಸೂಟಬಲ್ ಅಂತಂದ್ರೆ ನಾವು ಅವಾಗಲೇ ಫಸ್ಟ್ ಅಲ್ಲಿ ಡಿಸೈನ್ ಮಾತಾಡಿದಂಗೆ ಮೆಟ್ರೋ ಪಿಲ್ಲರ್ಸ್, ಮೆಟ್ರೋ ಕನ್ಸ್ಟ್ರಕ್ಷನ್ಸ್, ಮತ್ತೆ ಬ್ರಿಡ್ಜ್ಗಳು, ಟನ್ನಲ್ಗಳು, ಮತ್ತೆ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ಗಳು, ಅಪಾರ್ಟ್ಮೆಂಟ್ಗಳೆಲ್ಲ ಕಟ್ತೀವಲ್ಲ ಅಂತ ಕಡೆ ಎಲ್ಲ ಕಂಪಲ್ಸರಿ ಬೇಕಾಗತ್ತೆ. ಅಂಡ್ ಸಮ್ಟೈಮ್ಸ್ ಏನಾದ್ರು ತುಂಬಾ ವೀಕ್ ಇದೆ ಸಾಯಿಲ್, ಬ್ಲ್ಯಾಕ್ ರೆಟರ್ನ್ ಸಾಯಿಲ್ ಥರದ್ದೆಲ್ಲ ಲೆವೆಲಲ್ಲಿ ಇದೆ, ಬಿಲೋ 100 SPC ಇದೆ ಅಂತಂತಂದ್ರೆ ಮಾಮೂಲಿ ರೆಸಿಡೆನ್ಷಿಯಲ್ ಕಟ್ತೀವಿ, ಗ್ರೌಂಡ್ ಫಸ್ಟ್ ಕಟ್ತೀವಿ ಅಂತಂದ್ರೂ ಅಲ್ಲೂ ಕೂಡ ಪೈಲ್ಸ್ ಬೇಕಾಗುತ್ತೆ. ಒಂದು ಕ್ವಶನ್ ಇದೆ ನಂದು. ಒಂದು 20 ಫ್ಲೋರ್ ಇರುವಂತ ಒಂದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕಟ್ತೀವಿ ಅನ್ಕೊಳ್ಳಿ, ಅದಕ್ಕೆ ಪೈಲ್ ಫೌಂಡೇಶನ್ ಮಾಡ್ತಾರೆ. ಒಳಗಡೆ ಎಷ್ಟು ಫ್ಲೋರ್ ಹೋಗಿರ್ತಾರೆ ಅವರು? 20 ಮೇಲೆ ಹೋಗಿರ್ತಾರೆ. 20 ಮೇಲೆ ಹೋಗಿರ್ತಾರೆ ಅಂದ್ರೆ ನಮ್ಗೆ ಇವಾಗ ಎಲ್ಲಿ ಆರ್ಟ್ ಸ್ಟಾರ್ಟ್ ಸಿಗುತ್ತಲ್ಲ ಸರ್, ಅಲ್ಲಿಂದಾನೇ ಬರಬೇಕು ಸರ್ ಅವರು. ನಿಮ್ ಪ್ರಕಾರ ಒಂದು ಅಂದಾಜು ಎಷ್ಟು ಸರ್? ನಮ್ಮ ಪೈಲ್ಸ್ ಮೇಲೆ ಆಡಿದೆ ಅನ್ಕೊಳ್ಳಿ, ಆಡಿದೆ ಅಂತಂದ್ರೂ ನಮಗೆ ಮ್ಯಾಕ್ಸಿಮಮ್ ಪೈಲ್ ನಮಗೆ ಗೊತ್ತಿರೋಂಗೆ ಅಂದ್ರೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಸರ್, ಯಾಕಂದ್ರೆ ಅದು ಬೇಸ್ಡ್ ಆನ್ ಡಿಸೈನ್ಸ್ ಏನೇ. ಇದೊಂಥರ ಒಂದು ಅಂದಾಜಾಗಿ ಹೇಳಿ ಸರ್. ಒಂದು 20 ರಿಂದ 30 ಮೀಟರ್ ಗಂಟ ಹೋಗ್ಬೋದು ಸರ್. ಮೀಟರ್ಸ್ ಹೌದು. 20 ಫ್ಲೋರ್ ಹೋಗ್ತೀವಿ ಅಂದ್ರೆ 20 ಮೀಟರ್ ಕೆಳಗಡೆ 20 ಮೀಟರ್ಸ್. ಹೌದು ಸರ್. ಅಂದ್ರೆ ಪೈಲ್ ಹೋಗೋದೇ ಮ್ಯಾಕ್ಸಿಮಮ್ ಅಷ್ಟೇ ಅನ್ಕೊಂತೀನಿ ಸರ್. ನನಗೆ ಗೊತ್ತಿರೋಂಗೆ 20 ಮೀಟರ್ ಗಂಟ, 10 ಮೀಟರ್ 20 ಮೀಟರ್ ಇದು ಒಳಗಡೆ ಹೋಗುವಂಥದ್ದು ಅಷ್ಟೇ. ಈ ರೈಲ್ವೆ ಇದಕ್ಕೆ ಅಷ್ಟು ಮಿನಿಮಮ್ ಹೋಗಿರ್ತಾರೆ ಸರ್. 20-30 ಮೀಟರ್ ಹೋಗಿರ್ತಾರೆ. ಹೌದು ಸರ್, ಯಾಕಂದ್ರೆ ತುಂಬಾ ಸ್ಟ್ರೆಂತ್ ಬೇಕು, ಪಾಯಿಂಟ್ ಲೋಡ್ ಕರೆಕ್ಟ್ ಆಗ್ತಾ ಇರುತ್ತೆ. ಸೊ ಫೈನಲ್ ಆಗಿ ನಾನು ಕೇಳುವಂಥದ್ದು, ನೀವು ಇಲ್ಲಿವರೆಗೆ ಮಾಡಿರೋ ಪ್ರಾಜೆಕ್ಟ್ಗಳಲ್ಲಿ ಎಲ್ಲಾದ್ರೂ ಪೈಲ್ ಫೌಂಡೇಶನ್ ಯೂಸ್ ಮಾಡಿ? ಇಲ್ಲ ಸರ್, ಅದೇ ಇವಾಗ ಸ್ಟಾರ್ಟ್ ಆಗ್ತಾ ಇದಾವೆ, ಇವಾಗ ಬರ್ತಾ ಇದ್ದಾವೆ. ಇದನ್ನ ಡೀಟೇಲ್ ತಿಳ್ಕೊಂಡು ನಾವು ತಿಳ್ಕೊಂಡಿದ್ವಿ. ಅಂಡ್ ಇನ್ನ ನಾನು ಕಂಪ್ಲೀಟ್ ಆಗಿ ಇಲ್ಲ ಸ್ಟಡಿ ಮಾಡಿಲ್ಲ. ಬಟ್ ಯಾಕಂದ್ರೆ ಇದೆಲ್ಲ ಕಂಪ್ಲೀಟ್ಲಿ ರಿಲೇಟೆಡ್ ಟು ಸ್ಟ್ರಕ್ಚರಲ್ ಇಂಜಿನಿಯರ್ಸ್. ಏನಂದ್ರೆ ನಾವು ಅಟ್ಲೀಸ್ಟ್ ಈ ತರದ್ದು ಯೂಸ್ ಆಗುತ್ತಲ್ಲ, ಅಟ್ಲೀಸ್ಟ್ ನಮ್ಗೆ ಗೊತ್ತಿರೋಷ್ಟಾರ ಹೇಳಿದ್ರೆ ಪರವಾಗಿಲ್ಲ ಅಂತೇಳಿ ಇದನ್ನೊಂದು ಕಂಟೆಂಟ್ ರೆಡಿ ಮಾಡಿ. ನಿಮ್ಮ ಪ್ರಾಜೆಕ್ಟ್ ಎಲ್ಲೂ ಬಂದಿಲ್ವಾ? ಇನ್ನು ನಮ್ಮ ಪ್ರಾಜೆಕ್ಟ್ ಅಲ್ಲಿ ಎಲ್ಲೂ ಬಂದಿರ್ಲಿಲ್ಲ, ಇವಾಗ ಸ್ಟಾರ್ಟ್ ಆಗ್ತಾ ಇದ್ದೇವೆ ಸರ್. ಬರ್ತಾ ಇದೆ, ಕೆಲವೊಂದು ಕಡೆ ಬರ್ತಾ ಇದೆ. ಹೌದು ಸರ್. ಸೊ ಅದಕ್ಕೆ ನಿಮ್ಗೆ ನಾಲೆಜ್ ಬೇಕು ಅಂತ ನೀವು ತಿಳ್ಕೊಂತಾ ಇದ್ರೆ ನಮಗೂ ಕೊಡ್ತಾ ಇದ್ರೆ ಆಮೇಲೆಲ್ಲ R&D ತುಂಬಾ R&D ಮಾಡ್ತಾ ಇದ್ದಾರೆ. ಇಂಜಿನಿಯರ್, ಸೈಟ್ ಇಂಜಿನಿಯರ್, ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಇದೆಲ್ಲ ಡಿಸ್ಕಸ್ ಮಾಡಿ, ಅದೇ ಪೈಲ್ ಟೆಸ್ಟಿಂಗ್ ಎಲ್ಲ ಇವಾಗ ನಾವು ಸುಮ್ಮನೆ ನಮ್ಗೆ ಗೊತ್ತಿಲ್ಲ ಅಂತಂತ ಮಾಡದೇನೆ ಇರೋಕ್ಕಾಗಲ್ಲ. ಇದಕ್ಕಂತ ಸಪ್ರೇಟ್ ಏಜೆನ್ಸಿ ಇರ್ತಾರೆ ಫೈಲ್ ಕ್ಯಾಸ್ಟ್ ಮಾಡೋದಕ್ಕೆ. ಬಟ್ ಎಂಡ್ ಆಫ್ ದಿ ಡೇ ಪ್ರಾಜೆಕ್ಟ್ ನಮ್ಮ ಕೈನಲ್ಲಿ ಇರುತ್ತೆ. ಇವಾಗ ಏನೇ ಸರಿಯಾದ್ರೂ ನಮ್ಮ ತಲೆ ಮೇಲೇ, ತಪ್ಪಾದ್ರೂ ನಮ್ಮ ತಲೆ ಮೇಲೆ. ಸೊ ನಮಗೆ ನಾಲೆಡ್ಜ್ ಇಲ್ದೇ ನಾವೇನು ಮಾಡೋಕ್ಕಾಗಲ್ಲ ಅಂತಂತೇಳಿ ಸ್ವಲ್ಪ ಸೀನಿಯರ್ ಪರ್ಸನ್ಸ್ನೆಲ್ಲ ಕನ್ಸಲ್ಟ್ ಮಾಡಿದಾಗ ಅದೆಲ್ಲ ಟೆಸ್ಟಿಂಗ್ ಇದೆಲ್ಲ ಫೇಲ್ಯೂರ್ಸ್ ಬರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು ಅಂತೆಲ್ಲ ಗೈಡ್ ಮಾಡಿದ ಆದ್ಮೇಲೆ ಇಲ್ಲ ಅದೊಂದು ಕಂಟೆಂಟ್ ಮಾಡೋಣ ಅಂತ ಪ್ಲಾನ್ ಮಾಡಿರುವಂಥದ್ದು. ಸೂಪರ್, ಒಳ್ಳೆ ಕೆಲಸ ಮಾಡಿದ್ರೆ ಯಾವ ಕನ್ಸ್ಟ್ರಕ್ಷನ್ ಕಂಪ್ನಿ ಕೂಡ ನಿಮಗೆ ಈ ರೀತಿ ಮಾಹಿತಿಯನ್ನು ಕೊಡೋಕ್ಕೆ ಸಾಧ್ಯನೇ ಇಲ್ಲ ವೀಕ್ಷಕರೇ. ಸೊ ಅಷ್ಟೊಂದು ಟ್ರಾನ್ಸ್ಪರೆನ್ಸಿ, ಅಷ್ಟೊಂದು ಕ್ವಾಲಿಟಿಯನ್ನು ನೀವು RCC ಇಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಕೂಡ ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ಅನ್ನ ಒಂದು ಕ್ವಾಲಿಟಿ ಜನರ ಹತ್ರ ಮಾಡಿಸ್ಬೇಕು, ಕ್ವಾಲಿಟಿಯಾಗಿ ಮನೆ ಬರಬೇಕು, ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋರ ಹತ್ರ ಮಾಡಿಸ್ಬೇಕು ಅಂತಂತಂದ್ರೆ ನೀವು RCC ನ ಚೂಸ್ ಮಾಡ್ಬೋದು. ಜೊತೆಯಲ್ಲಿ RCC ಬೆಲೆಗಳು ಕಮ್ಮಿ, ಆಫರ್ಗಳು ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಸೊ ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ, ಅಲ್ಲಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ನಿಮ್ಮ ಕನಸಿನ ಮನೆಯನ್ನ ನಾನು ಸಾಗಿಸ್ಕೋಬಹುದು. ಸೊ ನಮ್ಮ ವೀಕ್ಷಕರಿಗೆ ಒಂದು ಯೂನಿಕ್ ಆಗಿರುವಂತಹ ಮ್ಯಾಟರ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.